ಹಲೋ, ಪ್ರೈಸ್ ಲಾರ್ಡ್. ಈ ದಿನ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ಒಂದು ವಿಧಾನ ಏನು ಅಂತೇಳಿ ತಿಳ್ಕೊಂಡು ಬರೋಣ. ಓಕೆ, ಒಂದು ವಾಕ್ಯನ ಓದೋಣ. ರೋಮಾಪುರದವರಿಗೆ 8ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅಂದರೆ ಇಲ್ಲಿ ನಾವು ತಕ್ಕ ಪ್ರಕಾರ ಅಂತಂದರೆ ದೇವರ ಚಿತ್ತದ ಪ್ರಕಾರ, ದೇವರ ಇಚ್ಛೆಯ ಪ್ರಕಾರ ಏನು ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದೆ ಇರೋವಂಥ ಸಮಯದಲ್ಲಿ, ಫಾರ್ ಎಕ್ಸಾಂಪಲು ಏನು ಎಷ್ಟೊಂದು ಸರ್ತಿ ನಾವೇನು ಮಾಡ್ತೀವಿ, ಕನ್ಫ್ಯೂಷನ್ಗೆ ಬಿಟ್ಬಿಡ್ತೀವಿ. ಇದು ರೈಟಾ, ಇದು ರಾಂಗಾ, ಇದನ್ನು ಮಾಡಬೇಕಾ, ಇದನ್ನು ಮಾಡಬಾರ್ದ, ಏನೂ ಸಹ ನಮಗೆ ಅರ್ಥ ಆಗದೇ ಇರುವಂಥ ಪರಿಸ್ಥಿತಿಲಿ ನಾವು ಹೋಗ್ತಾ ಇರ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ, ನಮಗೆ ಗೊತ್ತಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ದೇವರ ಚಿತ್ತ ಇದೇನಾ ಅಲ್ವಾ ಅಂತ ಗೊತ್ತಿಲ್ಲದೇ ಇರೋವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ, ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಓಕೆ, ಮುಂದೆ ಓದೋಣ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಅಂತಂದರೆ ಹೃದಯವನ್ನು ಶೋಧಿಸಿ ಅಂತಂದರೆ, ಹೃದಯ ಅಂತಂದರೆ ಇಟ್ಸ್ ಎ ಹ್ಯೂಮನ್ ಸ್ಪಿರಿಟ್, ಅಂದರೆ ನನ್ನ ಆತ್ಮ ಅಂತ. ಓಕೆ, ನನ್ನ ಆತ್ಮವನ್ನು ಶೋಧಿಸಿ ನೋಡುವ ಆತನಿಗೆ ನನ್ನ ಆತ್ಮದಲ್ಲಿ ಇರುವ ಪವಿತ್ರಾತ್ಮನ ಮನೋಭಾವನೆ ಏನು ಅಂತ ಗೊತ್ತು, ಆತನ ಇಚ್ಛೆ ಏನು ಅಂತ ಗೊತ್ತು, ಆತನ ಚಿತ್ತ ಏನು ಅಂತ ಗೊತ್ತು, ಆತನು ಯಾವ ರೀತಿಯಾದಂಥ ಪ್ರಾರ್ಥನೆ ಮಾಡುತ್ತಾರೆ ಅಂತೇಳಿ ದೇವರಿಗೆ ಗೊತ್ತು. ಓಕೆ, ಈಗ ಗೊತ್ತಿರಬೇಕಾದ್ರೆ ದೇವರು ಏನು ಹೇಳ್ತಾ ಇದ್ದಾರೆ ನೋಡಿ, ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುತ್ತಾನೆಂದು ಆತನು ಬಲ್ಲನು. ದೇವರಿಗೆ ಗೊತ್ತಂತೆ ಏನಂತ, ನನ್ನೊಳಗಿರುವಂಥ ದೇವರ ಆತ್ಮನು ದೇವರ ಚಿತ್ತಾನುಸಾರವಾಗಿ ನನಗೋಸ್ಕರ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ ದೇವರಿಗೆ ಖಚಿತವಾಗಿ ಗೊತ್ತು. ಈತನು ನನ್ನ ಚಿತ್ತದಲ್ಲದೆ ಬೇರೇನೂ ಪ್ರಾರ್ಥನೆ ಮಾಡೋದಿಲ್ಲ ಅಂತ. ಓಕೆ, ಈಗ ದೇವರ ಚಿತ್ತಾನುಸಾರವಾಗಿ ದೇವರ ಆತ್ಮ ಮಾತಾಡ್ತಾರೆ ಅಂದರೆ ಆತನಿಗೊಂದು ಭಾಷೆ ಇರಬೇಕಲ್ವಾ. ಹೇಗೆ ಅಂದರೆ, ಈಗ ನಾವು ಯಾರೊಟ್ಟಿಗಾದರೂ ಕನ್ವರ್ಸೇಷನ್ ಮಾಡಬೇಕು ಅಂತಂದರೆ ನಮ್ಮದೇ ಆದಂಥ ಓನ್ ಭಾಷೆ ಇದೆ ಅಲ್ವಾ. ಅದೇ ರೀತಿ ಪ್ರಾಣಿ ಪಕ್ಷಿಗಳಾಗಲಿ, ದೇ ಹ್ಯಾವ್ ದೇರ್ ಓನ್ ಲ್ಯಾಂಗ್ವೇಜ್. ಓಕೆ ಅಲ್ವಾ. ಅದೇ ರೀತಿಯಾಗಿ ಪವಿತ್ರಾತ್ಮನೂ ಸಹ ಆತನು ದೇವರೊಟ್ಟಿಗೆ ಮಾತನಾಡಬೇಕು ಅಂತಂದರೆ ಆತನದೇ ಆದಂಥ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಯಾವುದು ಅಂತೇಳಿ ತಿಳ್ಕೊಂಡು ಬರೋಣ. ಒಂದು ವಾಕ್ಯನ ಓದೋಣ. ಎಲ್ಲಿಂದರೆ 1 ಕೊರಿಂಥದವರಿಗೆ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಅಂದರೆ ನಾನು ವಾಣಿಯನ್ನಾಡುತ್ತಾ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಯಾರೊಟ್ಟಿಗೆ ಪ್ರಾರ್ಥನೆ ಮಾಡ್ತೀವಿ, ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ, ನನ್ನ ಆತ್ಮನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಆತ್ಮನು ದೇವರ ಆತ್ಮರಿಗೆ ಒಂದಾಗಿದ್ದಾರೆ, ಅವರು ಏಕವಾಗಿದ್ದಾರೆ. ಈಗ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದರೆ ನನ್ನ ಆತ್ಮ ಪ್ರಾರ್ಥನೆ ಮಾಡ್ತಾರೆ ಅಂದರೆ ದೇವರ ಆತ್ಮನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಈಗ ದೇವರ ಆತ್ಮನು ನನ್ನ ಆತ್ಮದೊಟ್ಟಿಗೆ ಸೇರಿ ದೇವರೊಟ್ಟಿಗೆ ಮಾತನಾಡುವಂಥ ಲ್ಯಾಂಗ್ವೇಜ್ ಯಾವುದು? ವಾಣಿ, ಅಂದರೆ ಟಂಗ್ಸ್, ಬೇರೊಂದು ಭಾಷೆ, ಅನ್ಯ ಭಾಷೆ, ಅನದರ್ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜಲ್ಲಿ ನಾವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಚಿತ್ತಾನುಸಾರವಾದಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಆಗಿ ಒಂದು ವಾಕ್ಯನ ಓದೋಣ. ಅದೇ 1 ಕೊರಿಂಥ 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ. ಅಂದರೆ ಈಗ ಅನ್ಯ ಭಾಷೆಯಲ್ಲಿ ಮಾತನಾಡೋದು ಯಾರೊಟ್ಟಿಗೆ ಮಾತಾಡ್ತಾರೆ? ದೇವರೊಟ್ಟಿಗೆ ಮಾತನಾಡ್ತಾರೆ. ಅಂದರೆ ಅಲ್ಲಿ ಮೆನ್ಷನ್ ಮಾಡಿದೆ, ಅವರು ಮನುಷ್ಯರೊಟ್ಟಿಗೂ ಸಹ ಮಾತನಾಡೋದಿಲ್ಲ. ಆತನು ಆತ್ಮ ಪ್ರೇರಿತನಾಗಿ ಎಂತಹ ಗೂಢಾರ್ಥಗಳನ್ನು ಮಾತನಾಡ್ತಾನೆ ಅಂತಂದರೆ ಅದು ಯಾರಿಗೂ ತಿಳಿಯೋದಿಲ್ಲ ಅಂತಂದರೆ ಈವನ್ ಡೆವಿಲ್ಗೂ ಸಹ ತಿಳಿಯೋದಿಲ್ಲ, ಸೈತಾನನಿಗೂ ಸಹ ಆ ಭಾಷೆ ಏನು ಅಂತ ಅರ್ಥ ಆಗೋದಿಲ್ಲ. ಓಕೆ, ಈ ಭಾಷೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಯಾರ ಕುರಿತಾದ ರಹಸ್ಯಗಳನ್ನು ಮಾತಾಡ್ತೀವಿ? ದೇವರ ಕುರಿತಾದನ? ಇಲ್ಲ, ದೇವರಿಗೆ ತನ್ನ ಕುರಿತಾದ ರಹಸ್ಯ, ನನ್ನ ಕುರಿತಾದ ರಹಸ್ಯ ಎಲ್ಲ ಗೊತ್ತು. ಆದರೆ ನಾನಿವಾಗ ಯಾವ ವಿಷಯದಲ್ಲಿ ಕನ್ಫ್ಯೂಷನಲ್ಲಿ ಇದ್ದೀನಲ್ಲ, ಆ ವಿಷಯದಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಅನ್ಯ ಭಾಷೆಯಲ್ಲಿ ಮಾತನಾಡ್ತೀನಿ. ಆಗ ದೇವರು ನನಗೇ ಗೊತ್ತಿಲ್ಲದೆ ಇರುವಂತಹ ನನ್ನ ಜೀವಿತದ ಅಥವಾ ಆ ಡಿಸಿಷನ್ನ ಯಾವುದನ್ನು ಮಾಡಬೇಕು ಅನ್ನೋದ್ರ ವಿಷಯವಾಗಿ ನಮಗೇನು ಮಾಡ್ತಾರೆ, ಆ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ನಮಗೆ ಪ್ರಕಟಪಡಿಸ್ತಾರೆ. ಹೇಗೆ ಅಂತಂದರೆ, ದೇವರ ಆತ್ಮನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರೊಟ್ಟಿಗೆ ದೇವರ ಆತ್ಮನ ಮೂಲಕವಾಗಿ ನನ್ನ ಆತ್ಮಕ್ಕೆ ತಿಳಿಯುತ್ತೆ. ಆಗ ನನಗೆ ಅದು ನನ್ನ ಬುದ್ಧಿಗೆ ಅರ್ಥ ಆಗುತ್ತೆ. ಓಕೆ, ಈಗ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಅಂದರೆ ದೇವರ ಚಿತ್ತಾನುಸಾರವಾಗಿ ವಾಣಿಯಲ್ಲಿ ಅಂದರೆ ಅನ್ಯ ಭಾಷೆಯಲ್ಲಿ ನಾನು ದೇವರೊಟ್ಟಿಗೆ ಮಾತನಾಡಿ ಪ್ರಾರ್ಥನೆ ಮಾಡುವಂಥ ನನಗೆ ಏನಾಗುತ್ತೆ ಅಂತೇಳಿ ತಿಳ್ಕೊಂಡು ಬರೋಣ. ಹೇಗೆ ಅಂತಂದರೆ,
ಎಲ್ಲಿ ಅಂದರೆ ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ. ಇದಲ್ಲದೆ ಅಂತ ಇದೆ ಅಲ್ಲಿ, ಆದರೆ ಇಂಗ್ಲೀಷಲ್ಲಿ ಅಂಡ್ ಅಂತ ಇದೆ. ಅಂಡ್ ಅಂತಂದರೆ ಅದರ ಇಂದಿನ ವಾಕ್ಯ ಕಂಪ್ಲೀಟ್ ಆಗಿಲ್ಲ, ಅದಿನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಓಕೆ, ಈಗ ದೇವರ ಚಿತ್ತಾನುಸಾರವಾಗಿ ದೇವರ ಆತ್ಮನು ಬೇಡಿಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಅಂತಂದರೆ ನಾವು ಈಗ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀವಿ ಅಂದರೆ ದೇವರ ಚಿತ್ತಾನುಸಾರವಾಗಿ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವ ನಾವು ಆತನನ್ನು ಪ್ರೀತಿಸ್ತಾ ಇದ್ದೀವಿ ಅಂತೇಳಿ ತೋರಿಸ್ತಾ ಇದ್ದೀವಿ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ನಾವು ಯಾರನ್ನೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದರೆ ನಾವು ಏನು ಮಾಡ್ತೀವಿ, ಅವರ ಇಚ್ಛೆ ಏನು, ಅವರ ಇಷ್ಟ ಏನು ಅದನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅಂತೇಳಿ ನಾವು ಅವ್ರಿಗೆ ತೋರಿಸ್ಕೊಡ್ತೀವಿ. ಅದೇ ರೀತಿಯಾಗಿ ದೇವರ ಇಚ್ಛೆ ಏನು, ದೇವರ ಚಿತ್ತ ಏನು ಅಂಥೇಳಿ ಆತನಲ್ಲಿ ತಿಳ್ಕೊಂಡು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವಂಥ ನಾವು ಏನಾಗಿದ್ದೀವಿ, ಈಗ ದೇವರನ್ನು ಪ್ರೀತಿಸುವವರಾಗಿದ್ದೀವಿ. ಈಗ ದೇವರನ್ನ ಪ್ರೀತಿಸುವಂಥ ನಮಗೆ ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಅಂದರೆ ದೇವರ ಚಿತ್ತಾನುಸಾರವಾಗಿ ದೇವರ ಆತ್ಮನ ಮೂಲಕವಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುವಂಥ ನಮಗೆ ಎಲ್ಲ ವಿಚಾರಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಕಾರ್ಯಗಳು, ಎಲ್ಲವೂ ನಮಗೆ ಗೊತ್ತಿಲ್ಲದೆ ಇರುವಂಥ ಹೊಸ ಹೊಸ ವಿಷಯಗಳು, ನಾವು ಪ್ರಾರ್ಥನೆ ಮಾಡಬೇಕಾಗಿರೋ ವಿಚಾರವಾದಂತಹ ಗೂಢಾರ್ಥಗಳು ನಮಗೇನಾಗುತ್ತೆ, ಹೊರಬೀಳುತ್ತೆ, ತೋರಿಸಲ್ಪಡ್ತದೆ, ಅನುಕೂಲಕರವಾಗಿ ಮಾರ್ಪಡ್ತದೆ, ಎಲ್ಲವೂ ಒಳ್ಳೆಯದಾಗ್ತದೆ. ಯಾವಾಗ ಅಂದರೆ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕಾದ್ರೆ. ಅದಕ್ಕೋಸ್ಕರ ನಿಮಗೆ ಈ ವಿಷಯದಲ್ಲಿ ಏನೆಲ್ಲ ಕನ್ಫ್ಯೂಷನ್ಗಳಿರ್ಬೋದು, ಅದು ಇದು ಬೇರೆ ಬೇರೆ ವಿಚಾರಗಳು ನೀವು ಕೇಳಿ ನಿಮ್ಮ ತಲೆ ಕೆಡಿಸ್ಕೊಂಡಿರ್ಬೋದು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಲೆಟ್ ಅಸ್ ಒಬೇ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯ ಹೇಳುತ್ತೆ, ಅದೇ ಏನು 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯದಲ್ಲಿ ಏನಂತ ಹೇಳುತ್ತಂದರೆ, ವಾಣಿಯನ್ನಾಡುವುದಕ್ಕೆ ಬೇಡವೆನ್ನಬಾರ್ದು ಅಂತ ಬರೆಯಲ್ಪಟ್ಟಿದೆ. ಅದಕ್ಕೆ ನಾವು ಬೇಡ ಅಂತ ಹೇಳೋದು ಬೇಡ, ಆತನ ವಾಕ್ಯಕ್ಕೆ ಒಬಿಡಿಯೆಂಟ್ ಆಗಿ ಲೆಟ್ ಅಸ್ ಸ್ಪೀಕ್ ಅಂದರೆ ದೇವರಲ್ಲಿ ಕೇಳಿ ಅನ್ಯ ಭಾಷೆಯಲ್ಲಿ ಮಾತನಾಡಿ ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ ಮಾಡಿ, ದೇವರ ಚಿತ್ತಾನುಸಾರವಾದ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಪ್ರಾರ್ಥನೆಗೂ ಆನ್ಸರ್ ಆಗುತ್ತೆ, ಪ್ರತಿಯೊಂದು ಕನ್ಫ್ಯೂಷನ್ಗೆ ಆನ್ಸರ್ ಸಿಗುತ್ತೆ, ಪ್ರತಿಯೊಂದು ಎಲ್ಲ ರೀತಿಯಂಥ ಕಷ್ಟಗಳಿಗೆ ಉತ್ತರ ಸಿಕ್ಕಿ ಅದರಿಂದ ಹೊರಗಡೆ ಬರ್ತೀವಿ ನಾವು. ಓಕೆ, ಅದಕ್ಕೋಸ್ಕರ ಆ ಭಾಷೆಯನ್ನು ತಿಳ್ಕೊಂಡು ಅದರಲ್ಲಿ ಬೆಳೆದು ಅದನ್ನು ಮಾತನಾಡಿ ಅದರಲ್ಲಿ ನಾವು ಜೀವಿಸೋಣ. ಓಕೆ, ಮೇ ಗಾಡ್ ಬ್ಲೆಸ್ ಯು.